ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಸಂಕೇಶ್ವರ ನಗರದ ಆಸ್ಪತ್ರೆಯಲ್ಲಿ ಖ್ಯಾತಿ ಪಡೆದ ಮಿಷನ್ ಆಸ್ಪತ್ರೆಗೆ 100 ವಸಂತಗಳ ಕಾಲ ಪೂರ್ಣವಾಗಿದ್ದು, ಈ ಒಂದು ಹಿನ್ನೆಲೆ ಇವತ್ತು ಶನಿವಾರ ದಿನಾಂಕ 16ರಂದು ಬೆಳಗ್ಗೆ 11 ಗಂಟೆಗೆ ಮಿಷನ್ ಆಸ್ಪತ್ರೆ ಸಂಕೇಶ್ವರ ಶ್ರೀಮತಿ ಗೋತಾಬಾಯಿ ಕರ್ನಿಂಗ ಮೆಮೋರಿಯಲ್ ಫೌಂಡೇಶನ್ ಮತ್ತು ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೆಳಗಾವಿ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಈ ಶಿಬಿರದಲ್ಲಿ ಗೋತಾಬಾಯಿ ಕರ್ನಿಂಗ ಫೌಂಡೇಶನ್ ಅಭಿಮಾನಿ ಬಳಗದವರು, ಸಾರ್ವಜನಿಕರು, ವೈದ್ಯರು ಸೇರಿ ಹಲವಾರು ಜನ ರಕ್ತದಾನ ಮಾಡಿ ಹಲವಾರು ಜನರ ಜೀವ ಉಳಿಸಲು ಈ ಶಿಬಿರ ಸಾಕ್ಷಿಯಾಗಿದೆ ಅಂತ ಹೇಳಬಹುದು. ಇನ್ನು ಗೋತಾಬಾಯಿ ಕರ್ನಿಂಗ್ ಫೌಂಡೇಶನ್ ಮಾರ್ಗದರ್ಶಕರು ಆದ ನವೀನ ಗಂಗರೆಡ್ಡಿ ಮಾಧ್ಯಮಗಳ ಮುಂದೆ ಮಾತನಾಡಿ, ಮಿಷನ್ ಆಸ್ಪತ್ರೆ ಮೊದಲಿನಿಂದ ಬಡವರ ಸೇವೆ ಮಾಡ್ತಾ ಇದ್ದು, ಹಳ್ಳಿಗಳಿಗೆ ಹೋಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಈ ವೇಳೆ ಡಾಕ್ಟರ್ ಅನಿಲ ಅರಳಿಕಟ್ಟಿ, ಡಾಕ್ಟರ್ ಬೆಂಜಾಮಿನ ಜಾನ್ಸನ್, ಡಾಕ್ಟರ್ ನಿಖಿಲ ಡ್ಯಾನಿಯಲ್, ಡಾಕ್ಟರ್ ಸತ್ಯ ಜಂಗಮ, ಕುರಿಯನ ಉಮ್ಮನ, ಕಿಸ್ತಫರ್ ಪಾವುಲಾ, ಬಿಎ ಕುಂಬಾರ, ನಾಗರಾಜ್ ಕರ್ನಿಂಗ, ಕಿರಣ ಕಾಂಬ್ಳೆ, ಮಹೇಶ್ ಅಣ್ಣ ನೇಸರಿ, ಮೌಲಭಾಯಿ, ಭಜರಂಗ ಲೋಹಾರ ಸೇರಿ ಹಲವರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ. ಗೋದಾಬಾಯಿ ಕರ್ನಿಂಗ್ ಫೌಂಡೇಶನ್ ಮತ್ತು ಬಿಮ್ಸ್ ಬೆಳಗಾವಿ ಇವು ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ. ಆಕ್ಚುಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತ ಮಾಡೋದಿತ್ತು 15 ತಾರೀಕು. ಅದರ ಬಿಮ್ಸ್ ಅವ್ರು ನಮಗೆ ಅವೈಲೇಬಲ್ ಸಿಗ್ಲಿಲ್ಲ, ಅದಕ್ಕೆ 16ನೇ ತಾರೀಕು ಇಟ್ಟಿದ್ದೀವಿ. ಅದರಲ್ಲಿ ಸಂಕೇಶ್ವರ ಮಿಷನ್ ಹಾಸ್ಪಿಟಲ್ ಈಗ 100 ವರ್ಷಗಳನ್ನು ಪೂರೈಸ್ತಾ ಇದೆ ಈ ವರ್ಷ. ಅದರದೊಂದು ಅಂಗವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಈಗಿನ ಸ್ಟಾರ್ಟ್ ಆದವು. ಅಪ್ ಟು ಡಿಸೆಂಬರ್ ತನಕ ಇವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಕ್ಯಾಂಪ್ಗಳು, ಫ್ರೀ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ. ಇನ್ನು ಬಡ ಜನರಿಗೆ, ಇವರಿಗೆ ಎಲ್ಲ ರೀತಿಯ ರೋಗಿಗಳಿಗೆ ಒಳ್ಳೆ ರೀತಿ ಸೇವೆ ಒದಗಿಸಲಿ, ಒಂದು ಚಲೋ ಡೆವಲಪ್ಮೆಂಟ್ ಮಾಡತ್ತಾರೆ. ಅದಕ್ಕೆ ನಾವೆಲ್ಲ ಸಂಕೇಶ್ವರ ವತಿಯಿಂದ, ನಮ್ಮ ಇಲಾಖೆ ವತಿಯಿಂದಾಗಲಿ, ಆಮೇಲೆ ಬಿಮ್ಸ್ ವತಿಯಿಂದಾಗಲಿ ಎಲ್ಲ ರೀತಿಯಿಂದ ಇವರಿಗೆ ಸಪೋರ್ಟ್ ಕೊಟ್ಟು ಇದನ್ನ ಕ್ಯಾಂಪ್ ನಾವು ಮಾಡಕ್ಕೆ ಇವತ್ತು ಇಟ್ಟಿದ್ದೀವಿ ಕ್ಯಾಂಪ್. ಮತ್ತು ಇದು ಬ್ಲಡ್ ಏನು ಕಲೆಕ್ಟ್ ಆಗುತ್ತೆ ಎಲ್ಲ ಬಿಮ್ಸ್ಗೆ ಹೋಗುತ್ತೆ. ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ತಗೋತಾರ ಅವ್ರಿಗೆ ಇದೆಲ್ಲ ಅನುಕೂಲ ಆಗುತ್ತೆ. ಅದಕ್ಕಾಗಿ ಇದಕ್ಕೆ ತಾವೆಲ್ಲ ಒಂದು ಸಪೋರ್ಟ್ ಮಾಡ್ರಿ. ಅದಕ್ಕಾಗಿ ತುಂಬ ಧನ್ಯವಾದ. आज हम ये ब्लड डोनेशन कैंप संकेश्वर मिशन हॉस्पिटल में कर रहे हैं, और इसका उद्देश्य ये है कि जो जिनको जरूरत है उनको ब्लड मिले, और जब जरूरत हो तब इजीली मिले. हम डोनेट इसलिए कर रहे हैं ताकि लाइफ, जीवन बचे किसी का. और धन्यवादित हैं कि सिविल हॉस्पिटल और नवीन सर के ट्रस्ट ने हमें इस तरह से सपोर्ट किया, और इस तरह से लोग आ पाए. ज़्यादा से ज़्यादा लोग आ पाए ये हम चाहते हैं, और भी अगर कोई लोग आना चाहते हैं वो जल्दी आए, ताकि ये डोनेशन जो कैंप है, ब्लड डोनेशन का कैंप है, वो सक्सेसफुल हो. और आप सबको इसके लिए स्वागत है. थैंक यू. कल इंडिपेंडेंस डे के अवसर पर हमने ये प्लान किया था, और हमारे संकेश्वर मिशन हॉस्पिटल का ये सेंटिनरी ईयर है, 100 साल हमारा पूरा हो रहा है. तो इस सब खुशी के अवसर पर हमने ये